ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಹೊಸ ಸ್ಟಿಚ್ಚು, ನ್ಯೂ ಸ್ಟಿಚ್ ಸಾರಿ ಕುಚ್ಚು ಡಿಸೈನ್. ಇದು ಬ್ರೈಡಲ್ ಸಾರಿ ಕುಚ್ಚು. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ 0.75 mm ಇಂದು ತಗೊಂಡಿದ್ದೀನಿ ಯಾವಾಗಲೂ ಹಾಗೆ. ಆಮೇಲೆ ಇದೊಂದು ಆರ್ಚ್ಗೆ ಬೀಡ್ಸ್ ತಗೊಂಡಿದ್ದೀನಿ. ಹೆಂಗೆ ಮಾಡೋದನ್ನು ತೋರಿಸ್ತೀನಿ. ಫಸ್ಟು ದಾರ ಲಾಕ್ ಮಾಡಿ, ಆಮೇಲೆ 3 ಚೈನ್ ಮಾಡಿ ಇದು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು ಬಟ್ಟೆಗೆ ಲಾಕ್, ಮತ್ತೆ 3 ಚೈನು. ಈ ಥರ 3 ಸಾರಿ 3 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಈಗ ಒಂದು ಈ ಬೀಡ್, ದೊಡ್ಡ ಬೀಡ್ ತಗೊಳ್ತಾ ಇದ್ದೀನಿ ಆರ್ಚ್ಗೆ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ 3 ಚೈನು ಬಟ್ಟೆಗೆ ಲಾಕ್. ಈಗ ಮತ್ತೆ 3 ಚೈನು ಬ್ಯಾಕ್ ಸೈಡಿಗೆ ಬನ್ನಿ. ಬಟ್ಟೆ ಸೀರೆ ಬ್ಯಾಕ್ ಸೈಡಿಗೆ ಬಂದು ಇಲ್ಲಿ ಬೀಡ್ ಪಕ್ಕದ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಬೀಡ್ ಸುತ್ತಲೂ ಚೈನು 1 2 3 4 5 6 7 ಚೈನ್ ಮಾಡಿದ್ದೀನಿ. ಬೀಡ್ ದೊಡ್ಡದಿದೆ, ಇದು ಸಾಕಾಗಲ್ಲ, ಇನ್ನೊಂದು ಮಾಡ್ಕೋಬೇಕು. 8 ಚೈನ್ ಮಾಡ್ತಾ ಇದ್ದೀನಿ. 8 ಚೈನ್ ಮಾಡಿ ಬೀಡ್ನ ಈ ಕಡೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಬೀಡ್ನ ಈ ಕಡೆ ಲಾಕ್ ಇದೆಯಲ್ವ ಅಲ್ಲಿ. ಮತ್ತು 3 ಚೈನ್ ಮಾಡಿಕೊಂಡು ಆ 3 ಚೈನ್ ಇಲ್ಲಿ ಈ ಕಡೆ ಲಾಕ್ ಆಗಿದೆಯಲ್ವ ಇಲ್ಲಿ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 1 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ. ಇಲ್ಲಿಂದ ಈ ಚೈನ್ ಇದೆಯಲ್ವ ಇಲ್ಲಿ ಬೀಡ್ ಮೇಲಿನ 8 ಚೈನ್ ಹಾಕ್ಕೊಂಡಿರೋದು ಇಲ್ಲಿ ಡಬಲ್ ಕ್ರೋಶೆ ಮಾಡಿ ಆರ್ಚ್ ಮಾಡ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಮಾಡಿ ಆರ್ಚ್ ಮಾಡ್ಕೊಳ್ಳಿ. ಫುಲ್ಲು ಬೀಡ್ ಸುತ್ತಲೂ ಬರೋಷ್ಟು ಆರ್ಚ್. ಕೌಂಟ್ ನೀವು ಮಾಡ್ತಾ ಮಾಡಿದರೆ ಈಸಿ ಆಗುತ್ತೆ ನಿಮಗೆ, ಇಲ್ಲಾಂದರೆ ಆಮೇಲೆ ಮಾಡ್ಕೋಬೇಕಾಗತ್ತೆ. ಮೇಲಿನ ಚೈನನ್ನು ಕೌಂಟ್ ಮಾಡಿದರೂ ಆಗುತ್ತೆ, ಅಥವಾ ಡಬಲ್ ಕ್ರೋಶೆನೇ ಕೌಂಟ್ ಮಾಡಿದರೂ ಆಗುತ್ತೆ. 5 ಆಯಿತು, 6 7 8 9 10 11 12 13 14 15 15 ಡಬಲ್ ಕ್ರೋಶೆ ಹಾಕಿದ್ದೀನಿ. ಅದನ್ನು ಈ 3 ಚೈನಲ್ಲಿ ಲಾಕ್ ಆಗಿದೆ ಅಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 3 ಚೈನು ಇದನ್ನು ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ 3 ಚೈನು ಬಟ್ಟೆಗೆ ಲಾಕ್. ಈಗ ಮತ್ತೆ 3 ಚೈನು 4 ಸಾರಿ ಬಟ್ಟೆಗೆ ಲಾಕ್. ಈ ಆರ್ಚ್ ಲಾಕ್ ಮಾಡಿ ಆದಮೇಲೆ 4 ಸಾರಿ 3 ಚೈನು 1 2 3 4 ಮಾಡ್ಕೋಬೇಕು ನೀವು. ಇದಾಗಿ ಈಗ ಬೀಡ್ ಸೇರಿಸಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ 3 ಚೈನು ಇದನ್ನು ಬಟ್ಟೆಗೆ ಸೇರಿಸಿ. ಮತ್ತೆ 3 ಚೈನು ಬ್ಯಾಕ್ ಸೈಡಿಗೆ ಬಂದು ಇಲ್ಲಿ ಲಾಕ್ ಮಾಡಿ.
ಮತ್ತೆ 8 ಚೈನು, 6 7 8. ಇದನ್ನು ಈ ಕಡೆ ಲಾಕ್ ಮಾಡಿ. ಮತ್ತೆ 3 ಚೈನು, ಇದನ್ನು ಲಾಕ್ ಮಾಡಿ. ಇಲ್ಲಿ ನೆಕ್ಸ್ಟ್ ಬೀಡ್ನ ಈ ಕಡೆ, ಬೀಡ್ನ ಈ ಕಡೆ 3 ಚೈನ್ ಲಾಕ್ ಆಗಿದೆಯಲ್ವ ಅಲ್ಲಿ. ಈಗ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ, ಮತ್ತು ಇಲ್ಲಿಂದ ಇಲ್ಲಿ 15 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಈ 8 ಚೈನಲ್ಲಿ. ಆಮೇಲೆ ಇದನ್ನು ಇಲ್ಲಿ 3 ಚೈನ್ ಲಾಕದಲ್ಲಿ ಲಾಕ್ ಮಾಡಿ, ಮತ್ತು 4 ಸಾರಿ 3 ಚೈನ್ ಹಾಕಿ ಬೀಡ್ ಸೇರಿಸಿ ವಾಪಸ್ ಅದೇ ಕಂಟಿನ್ಯೂ ಮಾಡ್ಕೊಳ್ಳಿ. ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್. ಈಗ ನೆಕ್ಸ್ಟ್ ಸ್ಟೆಪ್ ಒಂದು ಆರ್ಚ್ ಮಾಡಿದ್ದೀನಿ. ಈಗ ನೋಡಿ ಇಲ್ಲಿ ಸೇರಿಸ್ಕೊಂಡು ಇಲ್ಲಿ ಜಾಯಿನ್ ಮಾಡಿ. ಸ್ಟಾರ್ಟಿಂಗಲ್ಲಿ ಜಾಯಿನ್ ಮಾಡಿದ ಮೇಲೆ ಫಸ್ಟ್ 3 ಚೈನು, ಮತ್ತೆ 3 ಚೈನು, ಮತ್ತೆ ಆರ್ಚ್ ಇರೋದು. ಈಗ ನೋಡಿ ಇದು ಲಾಕ್ ಮಾಡಿದ್ದೀನಿ, ಸೇರಿಸಿದ್ದೀನಿ ಅಂತ ಇಟ್ಕೊಳ್ಳಿ. ಇದನ್ನು ಇಲ್ಲಿ ಲಾಕ್ ಮಾಡಿ, ಲಾಕಲ್ಲಿ. ಈಗ ನೆಕ್ಸ್ಟ್ 3 ಚೈನ್ ಇದೆಯಲ್ವ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿ ಆರ್ಚ್ ಮಾಡಿದ್ದೀವಲ್ವ, ಡಬಲ್ ಕ್ರೋಶೆ ಆರ್ಚು, ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಚೈನಲ್ಲಿ ಇಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ದಾರ ತೊಗೊಂಬನ್ನಿ, ಹುಕ್ಕಲ್ಲಿ ದಾರ ಸೇರಿಸ್ಕೊಂಡು ಫಸ್ಟ್ ಡಬಲ್ ಕ್ರೋಶೆ ಚೈನಲ್ಲಿ ಹಿಂಗೆ ತಗೊಂಡು ಬಂದು ದಾರ ತೊಗೊಂಬನ್ನಿ. 3 ಲೂಪ್ ಆಗುತ್ತೆ. ಇಲ್ಲಿಂದ ದಾರ ತೊಗೊಂಡು 3 ಒಂದೇ ಮಾಡಿ, ಒಂದೇ ಸಾರಿಗೆ ಹಾಫ್ ಡಬಲ್ ಕ್ರೋಶೆ. ಇದೇ ಥರ ಇನ್ನೊಂದು ಸಾರಿ 2 ಸಾರಿ ಒಂದೇ ಚೈನಲ್ಲಿ ಡಬಲ್ ಕ್ರೋಶೆ ಚೈನಲ್ಲಿ 2 ಸಾರಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು 3 ಚೈನ್ ಮಾಡಿ ಈ ಗ್ಯಾಪಲ್ಲಿ ಪೀಕೋ ಮಾಡಿ. ಈ ಥರ ಬರುತ್ತೆ. ಈಗ ಒಂದು ಬಿಟ್ಟು ಒಂದರಲ್ಲಿ, ಮೂರನೇದಲ್ಲಿ, ಈಗ ಫಸ್ಟಿಂದಲ್ಲಿ ಮಾಡಿರೋದು, ಇನ್ನು ಮೂರನೇದಲ್ಲಿ 2 ಸಾರಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ 1 2 2 ಸಾರಿ ಮಾಡಿ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡ್ಕೊಂಡು ಈ ಗ್ಯಾಪಲ್ಲಿ ನೋಡಿ ಹಿಂಗೆ ಪೀಕೋ ಮಾಡ್ಕೊಳ್ಳಿ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಒಂದು ಬಿಟ್ಟು ಒಂದಕ್ಕೆ ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಈ ಥರ ದಾರ ಸುಂದ್ಕೊಂಡು ಇಲ್ಲಿಂದ ದಾರ ತಗೊಂಬಂದು ಅದೇ ಲೂಪಲ್ಲಿ ಈಗ ಒಂದರಲ್ಲಿ 2 ಮಾಡ್ಕೋಬೇಕು ನೀವು ಹಾಫ್ ಡಬಲ್ ಕ್ರೋಶೆ. 3 ಒಂದೇ ಮಾಡಿ, 2 ಹಾಫ್ ಡಬಲ್ ಕ್ರೋಶೆ. ಮತ್ತೆ 3 ಚೈನ್ ಮಾಡಿ ಈ 2 ಸೇರಿಸ್ಕೊಂಡು 2 ಹಾಫ್ ಡಬಲ್ ಕ್ರೋಶೆ ಸೇರಿಸ್ಕೊಂಡು ನೀವು ಪೀಕೋ ಮಾಡ್ಕೋಬೇಕು. ಆಮೇಲೆ ಇದು ಬಿಟ್ಟು ಇದು 2 ಹಾಫ್ ಡಬಲ್ ಕ್ರೋಶೆ, 3 ಚೈನು, ಪೀಕೋ. ಮತ್ತೆ ಒಂದು ಬಿಟ್ಟು ಒಂದು, 1 2 ಇದರಲ್ಲಿ 3 ಚೈನ್ ಮಾಡ್ಕೊಳ್ಳಿ, ಪೀಕೋ ಮಾಡ್ಕೊಳ್ಳಿ. ಮತ್ತೆ ಒಂದು ಬಿಟ್ಟು ಒಂದು, ಇದು 3 ಚೈನು, ಇದನ್ನು ಹಿಂಗೆ ತಗೊಂಬಂದು ಪಿಕ್ ಮಾಡಿ 2 ಸೇರಿಸ್ಕೊಂಡು ಹಾಫ್ ಡಬಲ್ ಕ್ರೋಶೆ 2 ಹಾಫ್ ಡಬಲ್ ಕ್ರೋಶೆನೂ ಸೇರಿಸ್ಕೊಂಡು ಮಾಡ್ಕೋಬೇಕು ನೀವು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಡಬಲ್ ಕ್ರೋಶೆ ಅಷ್ಟು ಉದ್ದ ಇಲ್ಲ, ಸಿಂಗಲ್ ಕ್ರೋಶೆ ಅಷ್ಟು ಚಿಕ್ಕದಿಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಇದು 2 ಹಾಫ್ ಡಬಲ್ ಕ್ರೋಶೆ ಸೇರಿಸಿ ನೀವು ಮಾಡಿದಾಗ ದಪ್ಪ ಬರುತ್ತೆ, ಆವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದು. ಮತ್ತು ಡಬಲ್ ಕ್ರೋಶೆ ಅಷ್ಟು ಉದ್ದನೂ ಇಲ್ಲ, ಇದು ಕೊನೆಯದು ನೋಡಿ, ಒಂದು ಬಿಟ್ಟು ಒಂದು ಕೊನೆಯದಲ್ಲಿ ಈ ಥರ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ 2, ಮತ್ತು 3 ಚೈನ್ ಮಾಡಿ 2 ಸೇರಿಸ್ಕೊಂಡು ಪೀಕು. ಸಿಂಗಲ್ ಕ್ರೋಶೆ ಅಷ್ಟು ಚಿಕ್ಕದು ಅಲ್ಲ, ಡಬಲ್ ಕ್ರೋಶೆ ಅಷ್ಟು ದೊಡ್ಡದು ಅಲ್ಲ, ಆ ಥರ ಇರುತ್ತೆ ಮಿಡ್ಲಲ್ಲಿ. ಇದನ್ನು ನೆಕ್ಸ್ಟ್ 3 ಚೈನ್ ಇದೆಯಲ್ವ ಇಲ್ಲಿ ಲಾಕ್ ಮಾಡಿ. ಆಮೇಲೆ ಜಾಗ ಇದ್ದರೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ.
ಈ ಥರ ನೋಡಿ, ಈ ಥರ ಬರುತ್ತೆ. ಇದು ತುಂಬಾ ಚೆನ್ನಾಗಿ ಬರುತ್ತೆ. ಇದು ದಪ್ಪ ಬರುತ್ತೆ, 2 ಡಬಲ್ ಹಾಫ್ ಡಬಲ್ ಕ್ರೋಶೆ ಹಾಕಿರೋದ್ರಿಂದ ಪೀಕೋ, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ಬೇಕು ಅಂದರೆ ಇಲ್ಲಿ ಸ್ಟೋನ್ ಚೈನು ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಬ್ರೈಡಲ್ ಡಿಸೈನ್ ಕಾಣಿಸುತ್ತೆ. ಪೂರ್ತಿ ಮಾಡಿ ಕುಚ್ಚು ಹಾಕಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಹೊಸ ಡಿಸೈನ್ ಇದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಮಾಡಿ ನೋಡಿ, ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಹೆಂಗೆ ಅನ್ನಿಸ್ತು ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಷನ್ ಆನ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.